ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೃತ್ಯ ನಡೆದಂತ ಸ್ಥಳಗಳಲ್ಲಿ ಮಹಜರು ಮಾಡುವಂತ ಸಾಧ್ಯತೆ ಇದೆ. ಸ್ಥಳ ಮಹಜರು ನಡೆಯುತ್ತೆ ಇವತ್ತು. ಪ್ರಜ್ವಲ್ಗೆ ಸೇರಿದಂತ ತೋಟದ ಮನೆ, ಎಂಪಿ ಕ್ವಾರ್ಟರ್ಸ್ ಅಷ್ಟೇ ಅಲ್ಲ, ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಈಗಾಗಲೇ ಸಂತ್ರಸ್ತರು ಎಲ್ಲೆಲ್ಲಿ ಹೇಳಿದಾರೋ ಆ ಎಲ್ಲ ಸ್ಥಳಗಳಲ್ಲೂ ಕೂಡ ಸ್ಥಳ ಮಹಜರು ನಡೆಸಲಾಗುತ್ತೆ. ಪ್ರಜ್ವಲ್ನನ್ನ ಕರೆದೊಯ್ದು ಪಂಚನಾಮೆಯನ್ನ ಕೂಡ ನಡೆಸ್ತಾರೆ. ರೂಪೇಶ್, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. SIT ಅಧಿಕಾರಿಗಳು ಯಾವ ರೀತಿಯಲ್ಲಿ ವಿಚಾರಣೆಯನ್ನ ಮಾಡ್ತಾರೆ, ತನಿಖೆಯನ್ನ ಮಾಡ್ತಾರೆ ಅಂತ. ಇನ್ನು ಇವತ್ತು ಆ ಸ್ಥಳ ಮಹಜರು ಕೂಡ ನಡೆಸಲಾಗುತ್ತೆ. ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಇಲ್ಲಿ ಅಶ್ವಿನಿ, ಯಾಕಂದ್ರೆ ಮೊದಲ ಹಂತದಲ್ಲಿ ಕ್ವಶನ್ಗಳನ್ನು ಮುಗಿಸ್ಕೊಂಡಾಗ, ಯಾಕಂತ ಹೇಳಿದ್ರೆ ಆತನ ವಿರುದ್ಧವಾಗಿ ಒಂದು ಹಂತಕ್ಕೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಆರೋಪಗಳಿರುತ್ತಲ್ಲ, ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅದೇ ರೀತಿ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬಂದಿಲ್ಲ. ಅತ್ಯಾಚಾರ ಮಾಡಿಲ್ಲ ಅಂತ ಹೇಳಿದ್ರೆ ಆರೋಪವನ್ನು ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಕಾಲ್ ರೆಕಾರ್ಡ್ಸ್ಗಳಿದೆ, ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳಿದೆ. ನಿಮ್ಮದೇ ಕೈ ಅಂತೇಳಿ ಒಂದಿಷ್ಟು ಅಲ್ಲಿ ಕೈಯಲ್ಲಿ ಇರ್ತಕ್ಕಂಥ ಮಾರ್ಕ್ಗಳಿರ್ಬೋದು, ಅವ್ರ ವಾಯ್ಸ್ಗಳಿರ್ಬೋದು, ಎಲ್ಲ ಸಂಬಂಧಪಟ್ಟಂತೆ ಸ್ಪೆಷಲ್ ರಿಪೋರ್ಟ್ನ ತರಿಸ್ಕೊಂಡಿರ್ತಾರೆ. ಆ ದಾಖಲೆಗಳನ್ನು ಅವ್ರು ಮುಂದಿಡ್ತಾರೆ. ಒಂದು ಆ ಪ್ರಶ್ನೆಗಳನ್ನು ಕೇಳಿದಾಗ ನಾನು ಅತ್ಯಾಚಾರ ಮಾಡಿಲ್ಲ ಅಂತೇಳಿ ಆತ ಹೇಳಬಹುದು. ಆದರೆ ಇಲ್ಲಿ ಆತನ ಧ್ವನಿ ಇದೆ, ಆತನ ವಿರುದ್ಧವಾಗಿರ್ತಕ್ಕಂಥ ಬಲವಾದ ಸಾಕ್ಷ್ಯವನ್ನು ತೋರಿಸಬೇಕಾದ ಬಂದಾಗ ಆತ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದನ್ನು ಕೂಡ ಗಮನಿಸ್ತಾರೆ. ಇದೆಲ್ಲವನ್ನು ಯಾಕಂತ ಅತ್ಯಾಚಾರ ಮಾಡಿದ್ದು ಒಂದು ಮಟ್ಟಕ್ಕೆ ಹೌದು ಅಂತೇಳಿ ಆ ವಿಚಾರಣೆ ವೇಳೆಯಲ್ಲಿ ಆತನಿಂದ ಹೇಳಿಕೆಯನ್ನು ಪಡ್ಕೊಂಡಾಗ ಅದಾದ ನಂತರವಾಗಿ ಮಹಾಜರನ್ನು ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಆತ 3-4 ಸ್ಥಳಗಳಲ್ಲಿ, ಕೇವಲ ಸದ್ಯಕ್ಕೆ 3-4 ಸ್ಥಳ ಅಂತೇಳಿ ಚರ್ಚೆ ಆಗ್ತಾ ಇದೆ. ಎಷ್ಟು ಸ್ಥಳದಲ್ಲಿ ಆಗಿದೆ, ಯಾವ ರೀತಿಯಾಗಿ ಆಗಿದೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಒಟ್ಟಾರಾಗಿ 3 ಸ್ಥಳ, ಒಂದು ಹೊಳೆನರಸೀಪುರದ ಆತನ ಮನೆ ಇರ್ಬೋದು, MP ಕ್ವಾರ್ಟರ್ಸ್ ಹಾಸನದಲ್ಲಿದೆ, ಅದೇ ರೀತಿಯಾಗಿ ಬಸವನಗುಡಿ ಲಾಲ್ಬಾಗ್ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಅವರ ನಿವಾಸ, ಸ್ವಂತ ನಿವಾಸದಲ್ಲೇ ಅವರು ಅತ್ಯಾಚಾರ ಮಾಡಿದ್ರು ಅಂತೇಳಿ ಆರೋಪವನ್ನು ಮಾಡ್ತಾರೆ. ಇಲ್ಲಿ ಕೆಲಸದ ಆಕೆ ಆ ಒಂದು ಆರೋಪವನ್ನು ಮಾಡಿರ್ತಾರೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಾಜರನ್ನು ಮಾಡಬೇಕಾಗತ್ತೆ. ಸ್ಥಳ ಮಹಾಜರನ್ನು ಮಾಡಿ ಆತ ಎಲ್ಲಿ, ಆತನ ರೂಮ್ ಯಾವುದು, ಕೆಲಸದವ್ರು ಎಲ್ಲಿ ಇರ್ತಾ ಇದ್ರು, ಆ ಕೆಲಸಕ್ಕೆ ಕರ್ಕೊಂಡು ಬಂದು ಸ್ಥಳ ಮಹಾಜರನ್ನು ಮಾಡ್ತಿರ್ತಾರೆ. ಹಾಗಾಗಿ ಅಲ್ಲಿಗೆ ಸಂಬಂಧಪಟ್ಟ ಒಂದಿಷ್ಟು ಲೀಡ್ಸ್ಗಳು SIT ಪೊಲೀಸ್ನವ್ರಿಗೆ ಸಿಕ್ಕಿರುತ್ತೆ. ಯಾಕಂತೇಳಿ ಸಂತ್ರಸ್ತೆ ತೆಗೆದುಕೊಂಡು ಬಂದಾಗ ಅದಕ್ಕೂ ಸಂಬಂಧಪಟ್ಟಂತೆ ಕೂಡ ಕ್ವಶನ್ಗಳನ್ನು ಕೇಳ್ತಾರೆ. ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.